ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗಾಗುತ್ತೆ, ನೈಟ್ ಡಿನ್ನರ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು. ಯಾವ ರೆಸಿಪಿ ಗೊತ್ತಾ? ನಾನು ಮಾಡ್ತಾ ಇರೋದು ಇವತ್ತು ಪನ್ನೀರ್ ಪರೋಟ. ಇದು ಹೇಗೆ ಮಾಡ್ತಿದ್ದೆ ಅಂತ ನಾನು ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಸಿಡಿಬೇಕು. ಚಿಟಪಟ ಅಂತಿದ್ದಂಗೆ ಬೆಳ್ಳುಳ್ಳಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ತುರ್ದಿಲ್ಲ, ಕಟ್ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡಿ ಹಾಕೋದ್ರಿಂದ ಅದು ಪರೋಟ ನಾವು ಫ್ರೈ ಮಾಡ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನಬೇಕಾದ್ರೆ. ಹಾಗಾಗಿ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ ಅಂತೇಳಿ ನಾನೆಲ್ಲ ಅಡುಗೆಗೂ ಹಿಂಗೆ ಹಾಕ್ತೀನಿ. ನೀವು ಬೇಕು ಅಂದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ. ಈರುಳ್ಳಿನ ಒಂದು 5ರಿಂದ 6, ಒಂದೆರಡು ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ನೀವು ಟ್ರೈ ಮಾಡಿ. ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಅವರ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಹಂಗೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಫ್ರೈ ಆಗ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಕೆಂಪಾಗೋ ಥರ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿನೂ ಹಾಕಿರ್ತೀವಿ, ನೋಡಿ ಖಾರ ಹಾಕೋಬೇಕಾಗುತ್ತೆ. ಯಾಕಂದರೆ ಮೊಸರಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ಸಪ್ಪೆ ಇರುತ್ತೆ. ಹಾಗಾಗಿ ಒಣಮೆಣ್ಸಿನ್ಕಾಯಿನ ನೋಡಿ ಹಾಕ್ಕೊಳ್ಳಿ. ಒಣಮೆಣ್ಸಿನ್ಕಾಯಿ ಪುಡಿ ಅರ್ಧ ಸ್ಪೂನ್ ಒಣಮೆಣ್ಸಿನ್ಕಾಯಿ ಪುಡಿ, ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ. ಇದು ಆಮ್ಚೂರು ಪೌಡ್ರು. ಪರೋಟ ಮಾಡ್ತೀವಿ ಅಂತಂದರೆ ಆಮ್ಚೂರು ಪೌಡ್ರು ಬೇಕೇ ಬೇಕಾಗುತ್ತೆ. ಪರೋಟಗೆ ಒಂದು ಒಳ್ಳೆ ಕಟ್ಟಮೀಟ ಅಂತಲೇ ಹೇಳ್ಬೋದು. ಆಮ್ಚೂರು ಪೌಡ್ರನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ನೋಡಿ ಸ್ವಲ್ಪ ನೀರಿನ ಅಂಶ ಇಲ್ಲ. ಪರೋಟ ಮಾಡ್ಬೇಕಾದ್ರೆ ಇದು ಹಾಲನ್ನ ತೊಗೊಂಡು ಬಂದು ಮನೇಲೆ ನಾನು ಹಾಲನ್ನ ಓಡಿಸಿ ಮಾಡಿರೋಂಥ ಪನ್ನೀರು ನೋಡಿ. ನಾನು ಇದನ್ನು ಪೀಸಸ್ ಥರ ಮಾಡಲಿಲ್ಲ, ಯಾಕೆ ನಾನು ಪರೋಟ ಮಾಡೋದ್ರಿಂದ ಹೆಂಗಿರೋ ನನಗೆ ಈ ಥರ ಪೌಡ್ರ್ ಮಾಡಬೇಕಾಗುತ್ತೆ ಅಂತೇಳಿ ನಾನು ಇದೇ ರೀತಿಯೇ ಮಾಡಿ ಹಂಗೆ ಇಟ್ಟೆ. ಇದೆಲ್ಲ ಅಂತಂದರೆ ಪೀಸಸ್ ಕೂಡ ಮಾಡ್ಕೋಬೋದು. ಅದನ್ನೆಲ್ಲ ನಾನು ಚೆನ್ನಾಗಿ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡೋಕ್ಕೆ ಮೊಟ್ಟೆ ಥರನೇ ಇರುತ್ತೆ, ಆದರೆ ಮೊಟ್ಟೆ ಅಲ್ಲ, ಪನ್ನೀರಿದು. ಕರ್ಬೇವಿನ ಸೊಪ್ಪು ಹಾಕಿದ್ವಿ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ. ಪನ್ನೀರ್ ಅಲ್ವಾ, ಸ್ವಲ್ಪ ಸಪ್ಪೆ ಇರುತ್ತೆ. ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದರಲ್ಲಿ ಇದರಲ್ಲೂ ಕೂಡ ನೀರಿನ ಅಂಶ ಇಲ್ಲ. ನಾನು ಚೆನ್ನಾಗಿ ನನ್ನದನ್ನ ನೀರನ್ನೆಲ್ಲ ಸೋರಕ್ಕೆ ಇಟ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪನೂ ನೀರಿನ ಅಂಶ ಇಲ್ಲ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಪರೋಟ ಅಲ್ವಾ, ಅರಿಶಿನ ಪುಡಿ ಬೇಕು ಅಂತೇನೆಲ್ಲ ನಾನು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಇದು ನೋಡಿ ಚೆನ್ನಾಗಿ ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇಲ್ಲ. ನೋಡಿ ಆಗಲೇ ಬಾಣಲಿ ಬಿಡ್ತಾ ಇದ್ದೀನಿ. ನಾನು ಸ್ಟೌವೆಲ್ಲ ಆಫ್ ಮಾಡ್ಕೊಂಡಿದ್ದೀನಿ. ಅದೇ ಬಟ್ಲಿಗೆ ನಾನು ಸಪ್ರೇಟಾಗಿ ತೆಗೆದಿಟ್ಕೋತೀನಿ, ಯಾಕಂದರೆ ಇದು ಬಾಣಲಿಲೇ ಇದ್ದರೆ ಸ್ವಲ್ಪ ಬಿಸಿ ಆಗೋಗುತ್ತೆ ಅಂತೇಳಿ. ನಾವು ಪನ್ನೀರ್ ಮಾಡಬೇಕಾದ್ರೆ ಸ್ವಲ್ಪ ಅದು ತಣ್ಣಗಿರಬೇಕು, ಮೇನ್ ಇದು ತಣ್ಣಗಾಗಿರಬೇಕು. ಹಾಗಾಗಿ ನಾನು ಬಟ್ಲಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ನಾವು ಪನ್ನೀರ್ ಪರೋಟ ಮಾಡಬೇಕಾದ್ರೆ ಆದಷ್ಟು ನೋಡಿ ಇಷ್ಟು ಸ್ಮೂತಾಗಿರಬೇಕು. ಈ ಥರ ಇಷ್ಟೇ ತೆಳ್ಳಗಿರಬೇಕು ಹಿಟ್ಟು. ತುಂಬ ಚಪಾತಿಗೆ ನಾವು ಕಲಸೋ ಥರ ಕಲಿಸ್ಬಾರ್ದು. ಎಷ್ಟು ನಾವು ತೆಳ್ಳು ಮಾಡ್ಕೋತೀವೋ ಅಷ್ಟು ಪರೋಟ ಚೆನ್ನಾಗಿ ಬರುತ್ತೆ. ನೋಡಿ ಒಂದೊಂದು ಉಂಡೆಯನ್ನು ಮಾಡಿಕೊಂಡು ಈ ಥರ ಗೋಲ ಆಕಾರ ಮಾಡ್ಕೋಬೇಕಾಗುತ್ತೆ. ಫಸ್ಟು ಎಷ್ಟು ಬೇಕಾಗುತ್ತೆ, ಎಷ್ಟು ದಪ್ಪ ಬೇಕಾಗುತ್ತೆ ಅಂತ ಒಂದ್ಸಲ ಉಂಡೆ ಮಾಡಿ ಇಟ್ಕೋತೀನಿ. ನೋಡಿ ಇವಾಗ ಇದನ್ನೆಲ್ಲ ನಾನು ಹಿಟ್ಟಲ್ಲಿ ಹಾಕ್ಕೊಂಡು ಸೆಂಟ್ರಲ್ಲಿ ಈ ಥರ ಹೋಲ್ಸ್ ಮಾಡ್ತೀನಿ. ಈ ಥರ ಯಾಕೆ ಹೋಲ್ಸ್ ಮಾಡೋದು ಅಂತಲೇ ನಾವು ಪನ್ನೀರ್ದು ಸ್ಟಫಿಂಗ್ ಹಾಕಿದಾಗ ಅದು ಬಿಟ್ಕೊಳ್ಳೋದಿಲ್ಲ. ನಮಗೊಂದು ಸ್ಪೂನಷ್ಟು ಕೈಯಲ್ಲೇ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ. ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ, ಬೆಳಗ್ಗೆ ಟಿಫನ್ಗೂ ಚೆನ್ನಾಗಿರುತ್ತೆ. ನೋಡಿ 1 ಸ್ಪೂನಷ್ಟು ಅದರೊಳಗಡೆ ಹಾಕಿ ನೀಟಾಗಿ ಅದರೊಳಗಡೆ ಹಾಕಿ ಸ್ಟಫಿಂಗ್ ಮಾಡಬೇಕು. ಅದು ಎಲ್ಲೂ ಹೊರಗಡೆ ಬರಬಾರ್ದು. ಹಾಗಾಗಿ ಹೇಳ್ತಾಯಿದ್ದೀನಿ, ಸ್ವಲ್ಪ ಹಿಟ್ಟನ್ನ ತೆಳ್ಳು ಕಲಿಸ್ಕೊಂಡ್ರೆ ನಿಜವಾಗ್ಲೂ ಲಟ್ಟಿಸ್ಬೇಕಾದ್ರೂ ಕೂಡ ಹೊರಗಡೆ ಕಿತ್ತೋಗೋದಿಲ್ಲ. ನೋಡಿ ನಾನು ಇದನ್ನು ಯಾವ ಥರ ಬಟ್ಲು ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಸುತ್ತ ದಪ್ಪನೇ ಇದೆ ಹಿಟ್ಟು, ಸೆಂಟ್ರಲ್ ಮಾತ್ರ ನಾನು ಸ್ವಲ್ಪ ಒಳಗಡೆ ಹಳ್ಳ ಥರ ಮಾಡ್ಕೊಂಡಿದ್ದೀನಿ, ಬಟ್ಲು ಥರ. ನೋಡಿ ಒಂದು ಕೈಲಿ ಹಾಕ್ತಾ ಇರಬೇಕು, ಒಂದು ಕೈಲಿ ತಿರುಗಿಸ್ತಾ ಉಂಡೆನ ಕಮ್ಮಿ ಮಾಡ್ತಾ ಬರಬೇಕಂದ್ರೆ ಗ್ಯಾಪ್ ಇರುತ್ತಲ್ಲ ಅದನ್ನ ಸಣ್ಣ ಮಾಡ್ತಾ ಬರಬೇಕು. ಚೆನ್ನಾಗಿ ನಾವು ಇದನ್ನ ಒಳಗಡೆ ಹಾಕಿ ಸ್ಟಫಿಂಗ್ ಮಾಡೋದ್ರಿಂದ ನಾವು ಎಷ್ಟೇ ನೀಟಾಗಿ ಲಟ್ಟಿಸಿದ್ರೂ ಬಿಟ್ಕೊಳ್ಳೋದಿಲ್ಲ. ನೋಡಿ ಫಸ್ಟು ನಾವು ಕೈಯಲ್ಲಿ ಒಂದಿಷ್ಟು ಅಗಲ ನಾವು ಕೈಯಲ್ಲಿ ಈ ಥರ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡಿಕೊಂಡು ಲೈಟಾಗಿ ನಾವು ಲಟ್ಟಿಸ್ಬೇಕಾಗುತ್ತೆ. ತುಂಬ ಪ್ರೆಸ್ ಮಾಡಿ ನಾವು ಲಟ್ಟಿಸ್ಬಾರ್ದು, ಯಾಕಂದರೆ ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ. ಹಾಗಾಗಿ ನಾನು ಈರುಳ್ಳಿ ಎಲ್ಲ ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಯಾವುದೇ ನಾವು ಹೆಂಗೆ ನಾವು ಲಟ್ಸಿದ್ರೂ ಹಿಟ್ಟು ಲೂಸಾಗಿತ್ತು ಅಂತಂದರೆ ಹೊರಗಡೆ ಸ್ಟಫಿಂಗ್ ಬರೋದಿಲ್ಲ. ಹಿಟ್ಟು ಟೈಟಾಗಿತ್ತು ಅಂತಂದರೆ ಲಟ್ಟಿಸ್ಬೇಕಾದ್ರೆ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ಪರೋಟ ಮಾಡಬೇಕಾದ್ರೆ ಹಿಟ್ಟನ್ನ ಸ್ವಲ್ಪ ಲೂಸಾಗಿ ಕಳಿಸ್ಬೇಕಾಗುತ್ತೆ. ನೋಡಿ ಯಾವುದೇ ರೀತಿ ನಾವು ಲಟ್ಸಿದ್ರೂ ಸ್ವಲ್ಪನೂ ಕಿತ್ತೋಗೋದಿಲ್ಲ.
ಹಾಗಾಗಿ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಪರೋಟ ಮಾಡ್ಬೇಕಾದ್ರೆ ಹಿಟ್ಟು ಸ್ವಲ್ಪ ತೆಳ್ಳಗಿರಲಿ. ಸ್ಟಫಿಂಗ್ ನಾವು ಏನು ಮಾಡ್ಕೊಡ್ತೀವೋ ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಇರಬೇಕು, ನೀರಿನ ಅಂಶನೇ ಇರಬಾರ್ದು ಅದರಲ್ಲಿ. ಆ ಥರ ಇದ್ದಾಗ ಯಾವುದೇ ಆಲೂ ಪರೋಟ ಆಗಲಿ, ಈ ಪನ್ನೀರ್ ಪರೋಟ ಆಗಲಿ, ಯಾವುದೇ ಪರೋಟ ಮಾಡಿದ್ರೂ ನೀಟಾಗಿ ಒಳಗೆ ಸ್ಟಫಿಂಗ್ ಆಗಿ ಇರುತ್ತೆ, ಹೊರಗೆಲ್ಲ ಕಿತ್ತೋಗೋದಿಲ್ಲ. ನೋಡಿ ನಾನು ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪರೋಟ ಅಲ್ವಾ, ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಎರಡೆರಡು ಪರೋಟ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಒಂದೊಂದು ಹಾಕೋದ್ರಿಂದ ಲೇಟ್ ಆಗೋಗುತ್ತೆ ಅಂಥೇಳಿ ಈ ಥರ ನಾನು ಯಾವಾಗಲೇ ಚಪಾತಿ ಮಾಡಿದ್ರು, ಪರೋಟ ಮಾಡಿದ್ರಲ್ಲಿ, ಚಪಾತಿ ಮಾಡಲಿ, ಈ ಥರ ಎರಡೆರಡು ಹಾಕಿ ಬೇಯಿಸ್ತೀನಿ, ಬೇಗ ಕೆಲಸ ಆಗುತ್ತೆ. ನೋಡಿ ಈಗ 4 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಪರೋಟನ. ಎಣ್ಣೆ ಈಗಲೇ ನಾನು ಹಾಕಿಲ್ಲ, ಎಣ್ಣೆ ಹಾಕಲ್ಲ ನಾನು. ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ಪರೋಟ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕಪ್ಪ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ನೋಡಿ ಆಲೂಗಡ್ಡೆ ಪರೋಟ ಮಾಡಿದ್ರು ಇದೇ ಮೆಥಡೇನೆ, ಪನ್ನೀರ್ ಪರೋಟ ಮಾಡಿದ್ರು ಇದೇ ಮೆಥಡೇನೆ. ಯಾವುದೇ ಒಂದು ಪರೋಟ ಮಾಡಿದ್ರು ಈ ಮೆಥಡನ್ನ ಫಾಲೋ ಮಾಡಿ. ಹಿಟ್ಟು ಸ್ವಲ್ಪ ಲೂಸಾಗಿರಬೇಕು, ಹೂರ್ಣ ಸ್ವಲ್ಪ ನೀರಿನ ಅಂಶ ಇರಲೇಬಾರ್ದು ಸ್ವಲ್ಪ. ನಾನು ಒಟ್ಟು 6 ಪರೋಟ ಮಾಡಿಕೊಂಡೆ, ನೈಟು ಡಿನ್ನರಿಗೆ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಆ ಬೆಳ್ಳುಳ್ಳಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ, ನಾವು ತುಪ್ಪ ಹಾಕಿ ರೋಸ್ಟ್ ಮಾಡೋದ್ರಿಂದ ಅದಕ್ಕೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ತಿಂತಾಯಿದ್ರೆ ಆ ಪರೋಟ ಫುಲ್ಲು ಬೆಳ್ಳುಳ್ಳಿ ಫ್ಲೇವರ್ ಇರುತ್ತೆ. ನೋಡ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಪರೋಟ ಮಾಡೋದನ್ನ ವಿಡಿಯೋ ಶೇರ್ ಮಾಡಿದ್ದೀನಿ. ಸಿಂಪಲ್ಲು, ತುಂಬಾ ಚೆನ್ನಾಗಿರುತ್ತೆ, ಎಲ್ಲೂ ಕಿತ್ತೋಗುತ್ತೆ ಅನ್ನೋ ಭಯನೇ ಇಲ್ಲ. ಪರೋಟ ರೆಡಿ ಆಯ್ತು. ಈಗ ಒಂದು ಒಳ್ಳೆ ಗ್ರೀನ್ ಚಟ್ನಿ, 1 ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಬೆಳ್ಳುಳ್ಳಿ ಒಂದು 2ರಿಂದ 3 ಎಸಳು ಹಾಕಿದ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಹಸಿಮೆಣ್ಸಿಕಾಯಿ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಒಂದು 2ರಿಂದ 3 ಟೊಮೊಟೊ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದಕ್ಕೆ ಇನ್ನೇನು ಬೇಡ, ಹುಣಸೆಹಣ್ಣು ಏನು ಬೇಡ, ಟೊಮೊಟೊನೇ ಹುಳಿ ಅಂಶ ಇರುತ್ತಲ್ಲ, ಹಾಗಾಗಿ ಟೊಮೊಟೊನೇ ಸಾಕು. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಬೇಕು ಅಂತಂದರೆ ಒಂದು ಈರುಳ್ಳಿ ಹಾಕ್ಕೋಬೋದು, ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ. ನೋಡಿ ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪರೋಟಗೆ ಈ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್. ಅದರಲ್ಲೂ ಮೊಸರು ಫೇವ್ರೆಟ್ ನನಗಂತೂ. ಇದು ಮೊಸರು ಮತ್ತು ಉಪ್ಪು ಮೊಸರು ಹಾಕಬೇಕು, ಸಕ್ಕರೆ ಹಾಕ್ಬಾರ್ದು. ಇಲ್ಲಿ ಹಸಿರು ಚಟ್ನಿ, ಇಲ್ಲಿ ಮೊಸರು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವರನ್ನು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ತೆ, ಬಾಯ್ ಫ್ರೆಂಡ್ಸ್. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಸಿಂಪಲ್ ರೆಸಿಪಿ ತೊಗೊಂಡು ಬರ್ತೀನಿ. ಹೋಗಿ ಬರಲ್ಲ. ನಮಸ್ತೆ, ಬಾಯ್ ಫ್ರೆಂಡ್ಸ್.